ನಮಸ್ಕಾರ, ಶಕ್ಕೂಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಟ್ಟಿನ ಸಾರು ಮಾಡುವುದನ್ನು ತೋರಿಸ್ತಿದ್ದೇನೆ. ಇದನ್ನು ವಿಶೇಷವಾಗಿ ಹೋಳಿಗೆ ಕರಿಗಡುಬು ತಯಾರಿಸುವಾಗ ಬೇಯಿಸಿರುವ ಬೇಳೆಯಿಂದ ಬಂದ ಕಟ್ಟೆ ನೀರಿಂದ ಮಾಡುವುದು. ಇದಕ್ಕೆ 1 ಕಪ್ ನೆನೆಸಿರುವ ಹುಣಸೆಹಣ್ಣು, 2 ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕರಿಬೇವು ಇಟ್ಟಿದ್ದೀನಿ. ಈಗ ಬೆಳ್ಳುಳ್ಳಿ ಹಸಿ ಶುಂಠಿನ ಚೆನ್ನಾಗಿ ಕ್ರಷ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಪೇಸ್ಟನ್ನು ಹಾಕೋಬೋದು ರೆಡಿಮೇಡು. ಈಗ ಬಾಣಲೆಯಲ್ಲಿ 1 ದೊಡ್ಡ ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕ್ತಿದ್ದೀನಿ, ಅರ್ಧ ಚಮಚ ಜೀರಿಗೆ, ಪೇಸ್ಟ್ ಮಾಡಿಕೊಂಡಿರುವ ಬೆಳ್ಳುಳ್ಳಿ ಹಸಿ ಶುಂಠಿಯನ್ನು ಹಾಕ್ತಿದ್ದೀನಿ. ಕರಿಬೇವಿನ ಎಲೆಗಳನ್ನ ಹಾಕ್ತಿದ್ದೀನಿ. ಅದಕ್ಕೆ ನಂತರ ಉದ್ದುದ್ದ ಸ್ಲೈಸ್ ಮಾಡಿಕೊಂಡಿರುವ 2 ಟೊಮೆಟೊ ಹಾಕುತ್ತಿದ್ದೀನಿ. ಅದಕ್ಕೆ 1 ದೊಡ್ಡ ಚಮಚ ಉಪ್ಪು ಹಾಕ್ತಿದ್ದೀನಿ. ಅರ್ಧ ಚಮಚ ಅರಿಶಿಣ ಪುಡಿ, 1 ದೊಡ್ಡ ಚಮಚ ಹಾಕುವಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಅದಕ್ಕೆ ಹೋಮ್ಮೇಡ್ ಮಸಾಲೆಯನ್ನು ಹಾಕ್ತಿದ್ದೀನಿ. ಈ ಮಸಾಲೆ ಮನೆಯಲ್ಲೇ ಮಾಡಿದ್ದು. ಈ ಮಸಾಲೆ ರೆಸಿಪಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಈ ಮಸಾಲೆನ ವರ್ಷಾನುಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದು ಮಾಡಿಟ್ಕೊಂಡಿರೋದು. ಈ ಸಮಯದಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಟೊಮೆಟೊ ಸರಿಯಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ. ನೋಡಿ, ಈ ಥರ ಸರಿಯಾಗಿ ಬೇಯ್ದ ನಂತರ ಇದಕ್ಕೆ 1 ಕಪ್ ಹುಣಸೆ ರಸ ಹಾಕ್ತಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು 1 ರಿಂದ 2 ನಿಮಿಷ ಇದು ಸ್ವಲ್ಪ ಕುದಿಲಿಕ್ಕೆ ಶುರುವಾಗಲಿ. ಉರಿ ಜಾಸ್ತಿ ಇರಲಿ. ಇದಕ್ಕೆ ಕಟ್ಟಿನ ನೀರನ್ನು ತಗೋಣ. ನಾನು ಹೋಳಿಗೆ ಮಾಡಬೇಕಾದ್ರೆ ಬೇಯಿಸಿರುವ ಕಡಲೆಬೇಳೆಯ ಕಟ್ಟಿನ ನೀರನ್ನು ತಗೊಳ್ತಾ ಇದ್ದೇನೆ. ಹೂರಣ ಮಾಡಬೇಕಾದ್ರೆ ಜಾನ್ಸ್ಕೊಂಡಿರುವ ನೀರು ಇದನ್ನು ತಗೊಳ್ತಾ ಇದ್ದೇನೆ. ಈ ನೀರನ್ನು ಈಗ ಬಾಣಲೆಗೆ ಹಾಕ್ತಿದ್ದೇನೆ. ಇದಕ್ಕೆ ಇಷ್ಟು ಹೂರಣ ಹಾಕ್ತಿದ್ದೇನೆ. ನಾನು ಹೋಳಿಗೆಗೆ ತಯಾರಿ ಮಾಡಿಟ್ಕೊಂಡ್ರು ಇಷ್ಟು ಹೂರಣ ಹಾಕ್ತಿದ್ದೀನಿ. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ಇದನ್ನು 3 ರಿಂದ 4 ನಿಮಿಷ ಹಾಗೆ ಕುದಿಸಿ ರುಚಿಕರವಾದ ಕಟ್ಟಿನ ತಿಳಿಸಾರು ರೆಡಿಯಾಗಿದೆ. ಇದು ಹೋಳಿಗೆ ಜೊತೆ ಖಾರವಾದ ಒಳ್ಳೆಯ ಕಾಂಬಿನೇಷನ್. ಹಾಗೆ ಇದನ್ನು ಬಿಸಿ ಅನ್ನ ಜೊತೆನೂ ಸವಿಯಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.